ಸಂಪಲ್ಪ ಅಂತ ಬಸವೇಶ್ವರ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿ. ನಾವು 26 ವರ್ಷಗಳಿಂದ ಹಿರಿಯ ನಾಗರಿಕರು, ವಿಕಲಚೇತನರು, ದೌರ್ಜನ್ಯಕ್ಕೊಳಪಟ್ಟಂಥವರು ಮತ್ತು ಇತರೆ ಸಂಕಷ್ಟಕ್ಕೊಳಪಟ್ಟಂಥ ಮಹಿಳೆಯರು, ಮಕ್ಕಳ ಮತ್ತು ವಯೋವೃದ್ಧರ ಒಂದು ಉನ್ನತಿಗಾಗಿ ಶ್ರಮಿಸ್ತಾ ಇದ್ದೇವೆ. ಇದು ಘನ ಸರ್ಕಾರ ನಮಗೆ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಜವಾಬ್ದಾರಿಯನ್ನು ನಮಗೆ ವಹಿಸಿದೆ. ಇನ್ನು ನಾವು ಏನು ಸಮಾಜದ ಕಟ್ಟಕಡೆ ಜನರೇನು ಇರ್ತಾರಲ್ಲ ಮತ್ತು ಹಿರಿಯ ನಾಗರಿಕರು ಇರ್ತಾರಲ್ಲ, ಅವ್ರ ಮನೆಗೆ ಹೋಗಿ ಸರ್ವೆ ಮಾಡಿ ಅವ್ರಿಗೆ ಏನು ಆರೋಗ್ಯ ತಪಾಸಣೆ, ಆಪ್ತ ಸಮಾಲೋಚನೆ, ಕಾನೂನು ನೆರವು ಮತ್ತು ಪುನರ್ವಸತಿ ಕಲ್ಪಿಸೋಕ್ಕೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಆಡಳಿತ ಮಂಡಳಿ ಮತ್ತು ನಾನು ಶ್ರಮಿಸ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ರೀತಿಯಿಂದ ಕಟ್ಟಕಡೆ ಜನರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡ್ತಾಯಿದೆ. ಈಗ ನಮ್ಮ ಸಂಸ್ಥೆ ಪ್ರಾರಂಭವಾಗಿ 26 ವರ್ಷಗಳಾಗಿದೆ. ಏನು ಅನಿಸ್ತು ಈ ಪ್ರಶಸ್ತಿ ಸಿಕ್ಕಿದೆ? ಖುಷಿ ಆಗ್ತಾ ಇದೆ ಸರ್. ಘನ ಸರ್ಕಾರ ಯಾವ ಊರು? ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲೂಕು. ಇಡೀ ರಾಜ್ಯಕ್ಕೆ ಒಂದು ಸಂಸ್ಥೆಯನ್ನು ಆಯ್ಕೆ ಮಾಡಿದೆ. ನಮ್ಮ ಕಾರ್ಯಚಟುವಟಿಕೆಗಳನ್ನು ಗುರುತಿಸಿ ಸಂಸ್ಥೆಗೆ ಇಡೀ ರಾಜ್ಯಕ್ಕೆ ಈ ಇಂಥವು 4 ಪ್ರಶಸ್ತಿಯನ್ನು ಕೊಟ್ಟಿದೆ. ಮಕ್ಕಳಿಗೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಒಂದು ರಾಜ್ಯ ಪ್ರಶಸ್ತಿ ಕೊಟ್ಟಿದೆ. ಅಂಗವಿಕಲರ ಸರ್ವತೋಮುಖ ಅಭಿವೃದ್ಧಿಗಾಗಿ ಮತ್ತೊಂದು ಕೊಟ್ಟಿದೆ. ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸಿದಂಥ ಅದು ಒಂದು ರಾಜ್ಯ ಪ್ರಶಸ್ತಿ ಕೊಟ್ಟಿದೆ. ಈಗ ಹಿರಿಯ ನಾಗರಿಕರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸೋದಕ್ಕೆ ಈಗ ರಾಜ್ಯ ಪ್ರಶಸ್ತಿ ಕೊಟ್ಟಿದೆ. ನನಗೆ ತುಂಬ ಸಂತೋಷವಾಗಿದೆ. ಇನ್ನೂ ಹೆಚ್ಚಿನ ರೀತಿಯಿಂದ ನಾನು ಕೆಲಸ ಮಾಡಲಿಕ್ಕೆ ಶಕ್ತನಾಗಿದ್ದೀನಿ. ಬಸವನಗೌಡರು, ರತ್ಮಳ್ಳಿ ತಾಲೂಕಿನ ನೀಲಗುಂದ ಗ್ರಾಮ. ಆ ಗ್ರಾಮದಲ್ಲಿದ್ದೀನಿ. 12 ವರ್ಷದಲ್ಲಿದ್ದೀನಿ. ಸಂಗೀತ ನಿರ್ದೇಶಕನಾಗಿ ದಿವಂಗತ ಕಣ್ಗಲ್ ಹನುಮಂತರಾಯರ ಬಡತನದ ಭೂತ ನಾಟಕದಿಂದ ನಾನು ಹಾರ್ಮೋನಿಯಂ ವಾದಕನಾಗಿ 71 ವರ್ಷದ 6 ತಿಂಗಳಿದ್ದೀನಿ. ಈಗಾಗಲೇ ಕವಿಯಾಗಿ ಅನೇಕ ನಾಟಕಗಳನ್ನು ರಚಿಸಿ ಅದರಲ್ಲಿ ಮುಖ್ಯವಾದ ನಾಟಕ ತಂಗಿಯ ಕೋಪ ತೊಲಗಿ ಶಾಪ, ಇದು ಇಂಡಿಯಾ ಖಾತೆ ಯಾಕಿಂಗ್, ಧರ್ಮ ಯುದ್ಧದಲ್ಲಿ ಜಯ ಸಾಧಿಸಲು, ತವರಿನ ಸಿರಿ ಕಟ್ಕಲ, ರೈತನ ಸಿರಿಲಿಗೆ ಸಿಕ್ಕುವ ಶ್ರೀಮಂತ, ಹೀಗೆ ಅನೇಕ ನಾಟಕಗಳನ್ನು ರಚಿಸಿದ್ದೇನೆ. ಮುಂದೆ ನಿಮ್ಮಂಥವರ ಶಕ್ತಿ ನಮಗೆ, ನಿಮ್ಮೆಲ್ಲರ ಶಕ್ತಿ ಬೇಕು. ನೀವೇ ನಮಗೆ ಒಂದು ಶಕ್ತಿ. ಮುಂದೆ ಇನ್ನೂ ಇಂಥ ಪ್ರಶಸ್ತಿಗಳು ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಕಲಾವಿದರಿದ್ದಾರೆ, ಅವರಿಗೆಲ್ಲರಿಗೂ ಸಿಗಲಿ ಅಂತ ಈ ಸಮಯದಲ್ಲಿ ಕೇಳ್ಕೊಳ್ತೀನಿ.